ನಕ್ಷತ್ರ ದರ್ಶನ್ ತೂಗುದೀಪ್ ಅವರ ಕಥೆ. ದರ್ಶನ್ ತೂಗುದೀಪ್ ಅಥವಾ ಸರಳವಾಗಿ ದರ್ಶನ್ ಅವರು ಕನ್ನಡ ಚಿತ್ರರಂಗದ ದೊಡ್ಡ ನಕ್ಷತ್ರರಲ್ಲಿ ಒಬ್ಬರು. ಅವರು 1977ರ ಫೆಬ್ರವರಿ 16ರಂದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಜನಿಸಿದರು. ಅವರು ಹಿರಿಯ ನಟ ತೂಗುದೀಪ್ ಶ್ರೀನಿವಾಸ್ ಅವರ ಪುತ್ರ. ಚಿತ್ರರಂಗದ ಕುಟುಂಬದಿಂದ ಬಂದರೂ ದರ್ಶನ್ಗೆ ಶುರುವಾದದ್ದು ಸುಲಭವಲ್ಲ. ಅವರು ನಿನಾಸಂ ನಾಟಕ ತರಬೇತಿ ಸಂಸ್ಥೆ ನಲ್ಲಿ ಅಭ್ಯಾಸ ಮಾಡಿ ಚಿತ್ರರಂಗದಲ್ಲಿ ಲೈಟ್ ಬಾಯ್ಲ್, ಅಸಿಸ್ಟೆಂಟ್ ಕ್ಯಾಮೆರಾಮ್ಯಾನ್ ಹಾಗೂ ಟಿವಿ ಧಾರಾವಾಹಿಗಳಲ್ಲಿ ನಟನದಿಂದ ತಮ್ಮ ಕ್ಯಾರಿಯರ್ ಪ್ರಾರಂಭಿಸಿದರು. ತಮ್ಮ ಕಠಿಣ ಪರಿಶ್ರಮದಿಂದ ಅವರು ಅವಕಾಶ ಗಳಿಸಿದರು. 2001ರಲ್ಲಿ ಮಜೆಸ್ಟಿಕ್ ಚಿತ್ರದ ಮೂಲಕ ಅವರಿಗೆ ನಾಯಕನಾಗಿ ಬೃಹತ್ ಯಶಸ್ಸು ದೊರಕಿತು. ಈ ಚಿತ್ರವು ಭಾರೀ ಹಿಟ್ ಆಯಿತು ಮತ್ತು ದರ್ಶನ್ ರಾತ್ರೋರಾತ್ರಿ ಪ್ರಸಿದ್ಧರಾದರು. ನಂತರ ಅವರು ತಮ್ಮದೇ ಆದ ವಿಭಿನ್ನ ಶೈಲಿಯ ಅಭಿಮಾನಿಗಳ ಬಳಗವನ್ನು ರೂಪಿಸಿಕೊಂಡರು. ಇದರಿಂದ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುದು ಸಿಕ್ಕಿತು. ಮಹತ್ವಪೂರ್ಣ ಚಿತ್ರಗಳು: ಕರಿಯಾ 2003, ಕಾಲಾಸಿಪಾಳ್ಯ 2005, ಸಾರಥಿ 2011, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 2012, ಇತಿಹಾಸ ಪ್ರಸಿದ್ಧ ಯೋಧನ ಪಾತ್ರ, ಯಜಮಾನ 2019, ರಾಬರ್ಟ್ 2021. ದರ್ಶನ್ ಅವರು ತಮ್ಮ ಆಕ್ಷನ್ ಪಾತ್ರಗಳು, ದಕ್ಷ ಅಭಿನಯ ಮತ್ತು ನಿಷ್ಠಾವಂತ ಅಭಿಮಾನಿಗಳಿಗೆ ಪ್ರಸಿದ್ಧರು. ಚಿತ್ರರಂಗದಿಂದ ಹೊರಗೂ ಅವರು ಪ್ರಾಣಿಗಳ ಪ್ರೀತಿಯಿಂದ, ವಿಶೇಷವಾಗಿ ಕುದುರೆ ಮತ್ತು ನಾಯಿಗಳ ಪ್ರೀತಿಯಿಂದ ಗಮನ ಸೆಳೆದಿದ್ದಾರೆ.